ಇವರು ಅಸೈನ್ಮೆಂಟ್ಸ್ ಅಂತ ಇರ್ತಾರೆ. ಅಸೈನ್ಮೆಂಟ್ಸ್ 195 ಸಾವಿರ ಅಂತ ಸ್ಟೇಟ್ಮೆಂಟ್ ಆ 195 ದಿನ ಇವರು 18ರಿಂದ 20 ವರ್ಷ ಸಾವಿರ ಕೆಲಸ ಮಾಡ್ಲಕ್ಕೆ ಇವ್ರನ್ನ ನೀಟಾಗಿ ಕೆಲಸ ಮಾಡ್ತಾರೆ. ಅದ್ರ ಸಂಬಂಧ ಇವರು ಕುಟುಂಬ ಎಲ್ಲ ಬೀದಿ ಅದಕ್ಕೆ 20 ವರ್ಷದಿಂದ ಅವ್ರು ಮಗನೇ ಬಂದಿರ್ತಾರೆ. 20 ವರ್ಷದಿಂದ ಅವ್ರು ಕೊರೋನಾ ಟೈಮ್ನಾಗ ಏನೇನು ಅವರು ಇವ್ರು ಹೆಲ್ತ್ ಏನೇನು ಅನ್ನೋದು ಎಲ್ಲರಿಗೂ ಗೊತ್ತಿದ್ದು. ಅದಕ್ಕೆ ಈಗ ವಿಡಿಯೋ ತೆಗೆದು ಹೋದ್ರಪ್ಪ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಮನೆ ಕೊಟ್ಟಿರ್ತಾರೆ ಮುಖಾಂತರ ಎಲ್ಲ ಸಿದ್ಧಾರ ಇಲ್ಲಿ ನೋಡ್ರಿ ಈ ಕಡೆ ನೋಡ್ರಿ ಎಲ್ಲರೂ. ಓಕೆ ಸರ್, ಥ್ಯಾಂಕ್ ಯು. ತಾಲೂಕು ಆಶಾಮೆಂಟ್ರಾಗಿ ಕಾರ್ಯನಿರ್ವಹಿಸಕತ್ತೀನಿ. ನಾನು ಇಲ್ಲಿಗೆ ಎಷ್ಟು 15 ವರ್ಷ 16 ವರ್ಷ ಆಯಿತು ನಾವು ವರ್ಕ್ ಮಾಡಕತ್ತಿ. ನಾವು 21 ದಿನ ಆಶಾಗಳಿಗೆ ಟ್ರೈನಿಂಗ್ ಕೊಟ್ಟು ತಿರ್ಗಾ ನಾವು ಇದರಲ್ಲೇ ಸ್ಟಾಫ್ ನರ್ಸ್ ಕೊಡ್ತೀನಿ ಅಂತ ಹೇಳಿ ಮೊದಲು ತೊಗೊಂಡಿದ್ರು. ಆಮೇಲೆ ಅಂದ್ರೆ 3 ದಿನ ವಾರದಲ್ಲಿ 3 ದಿನ ಕ್ಲಿನಿಕಲ್ ಡ್ಯೂಟಿ, 3 ದಿನ ಫೀಲ್ಡ್ ಡ್ಯೂಟಿ ಅಂತ ಹೇಳಿತ್ತು ವರ್ಕ್. ಬಟ್ ಅವ್ರ ಸ್ಟೇಟಿಂದನೇ ನಮ್ದು ಗೈಡ್ಲೈನ್ ಚೇಂಜ್ ಮಾಡಿದ್ರಿ. ಇಲ್ಲ, ಪೂರ್ತಿಯಾಗಿ ನೀವು ಆಶಾಮೆಂಟ್ರಾಗೆ ಕೆಲಸ ಮಾಡಬೇಕು, ಅವ್ರ ಸಪೋರ್ಟಿವ್ ಆಗಿ ಸೂಪರ್ವೈಸಿಂಗ್ ಮಾಡ್ಬೇಕಂತ ಹೇಳಿ ಅವ್ರ ಗೈಡ್ಲೈನ್ ಚೇಂಜ್ ಮಾಡಿದ್ರು. ಅದೇ ಪ್ರಕಾರ ನಾವು ಇಷ್ಟು 15-16 ವರ್ಷಗಳಗಟ್ಲೆ ಮಾಡ್ಕೊಂಡು ಬಂದೀವ್ರಿ. ಅದೇ ರೀತಿ ನಾವು HBNC ಟ್ರೈನಿಂಗ್ ಪ್ರತಿಯೊಂದು ಏನೇ ಟ್ರೈನಿಂಗ್ ಬಂದ್ರು ಆಶಾಗಳದ್ದು ಅದು ನಾವೇ ಕೊಡ್ತೀವ್ರಿ ಮೆಂಟರ್ಸ್ಗಳು. ಹಂಗಾಗಿ ಮತ್ತೆ ಈಗ ಸಡನ್ಲಿ ಆಗಿ ನಮ್ಗೆ ಹಿಂಗೆ ತೆಗೆದು ಬೀದಿಗೆ ತರಿಸಿರ್ತಾರ. ಮತ್ತೆ ಈಗ ನಮ್ಮ ಮುಂದೆ ಜೀವನ ಹೆಂಗ್ ಮಾಡ್ಬೇಕು ಏನಿಲ್ಲ. ಈಗ ಸ್ಟಾಫ್ ನರ್ಸ್ ಕೊಡ್ತಾರಂದ್ರು ನಮ್ಗೆ ಪ್ರಾಕ್ಟೀಸ್ ಇರಲ್ಲ, ಸಡನ್ಲಿ ಹೋಗಿ ಕೆಲಸ ಕಲಿಯೋಕ್ಕೂ ಆಗಂಗಿಲ್ಲ. ಹಂಗಾಗಿ ನಾವು ಆಶಾಗಳಿಗೆ ಸಪೋರ್ಟಿವ್ ಆಗಿ ಅವ್ರ ಪೇಮೆಂಟ್ ಆಗಲಿ ಏನೇ ಆಗಲಿ ಅವ್ರ ಕೊಂದು ಕೊರತೆಗಳು ಏನೇ ಇದ್ರು ಕೂಡ ಅದು ನಾವೇ ಸಾಲ್ವ್ ಮಾಡ್ತೀವಿ. ಯಾರಿಗೂ ಅವ್ರ ಬಗ್ಗೆ ಯಾವುದೇ ಏನೇ ತೊಂದರೆ ಬಂದ್ರು ನಾವೇ ಅನುಭವಿಸ್ಬೇಕ್ರಿ. ಅವ್ರ ತೊಂದರೆ ಕೇಳ್ಬೇಕಂದ್ರೆ ನಾವು ಆಶಾಮೆಂಟ್ರುಗಳಷ್ಟೇ ರೀ. ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಮಾತಾಡ್ಬೇಕು, ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಕೇಳಬೇಕು. ಅವ್ರ ಆಬ್ಸೆಂಟ್ ಇದ್ರೆ ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ನಾವೇ ಸ್ಪಂದಿಸುವವರು ಆಶಾಮೆಂಟ್ರುಗಳ ರೀ. ಯಾವ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಯಾರೂ ಮಾಡಂಗಿಲ್ರಿ ಇದು. ಬಟ್ ನಾವು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡ್ ಬಂದಿವಿ. ಆಶೆಗಳಿಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು. ನಮ್ಗಿದೆ ಆಶಾಮೆಂಟ್ರ ಕೆಲಸ ಮುಂದುವರಿಸ್ಬೇಕಂತ ಹೇಳಿ ನಾವು ಕಳಕಳಿಯಿಂದ ಕೇಳ್ಕೊತೀವಿ. ಪ್ರಶಿಬಾ ಅಂತೇಳಿ.